ಇವತ್ತು ಚಂಪಾಷಷ್ಠಿ. ಹೀಗಾಗಿ ಸುಬ್ರಹ್ಮಣ್ಯ ನಾಗದೇವರ ದೇಗುಲಗಳು ಭಕ್ತರಿಂದ ತುಂಬಿ ತುಳುಕಿದ್ವು. ಘಾಟಿ ಸುಬ್ರಹ್ಮಣ್ಯ ಗುಡಿಗಂತೂ ಭಕ್ತ ಸಾಗರವೇ ಹರಿದು ಬಂದಿತ್ತು. ಇಂದು ವರ್ಷದ ಮೊದಲ ಚಂಪಾಷಷ್ಠಿ. ಹೀಗಾಗಿ ಸುಬ್ರಹ್ಮಣ್ಯನ ದೇಗುಲಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷ ಪೂಜೆ ಆರಂಭವಾಯಿತು. ನರಸಿಂಹ ಸಮೇತ ಸುಬ್ರಹ್ಮಣ್ಯನಿಗೆ ವಿಶೇಷ ಹಾಲಿನ ಅಭಿಷೇಕ ಮಾಡಿದ್ರು. ಭಕ್ತರು ಸುಬ್ರಹ್ಮಣ್ಯನ ದರ್ಶನ ಪಡೆದ್ರು. ಅಲಂಕಾರ ತುಂಬಾ ಚೆನ್ನಾಗಿದೆ. ಜನನು ತುಂಬಾ ಜನ ಸೇರಿದ್ದಾರೆ. ದರ್ಶನ ಚೆನ್ನಾಗಾಯ್ತು. ಯಾವತ್ತಿಗಿಂತ ಇವತ್ತು ಅಲಂಕಾರ ಚೆನ್ನಾಗಿರೋದ್ರಿಂದ ದೇವ್ರು ನೋಡೋದಕ್ಕೂ ಖುಷಿ ಆಯಿತು. ತುಂಬಾ ಜನ ಇದ್ದಾರೆ ಸರ್. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಜನ ಇದ್ದಾರೆ. ನಾಗರಕಲ್ಲುಗಳಿಗೆ ಭಕ್ತರು ಭಕ್ತಿಯಿಂದ ಪೂಜೆ ಮಾಡಿ ಹಾಲೆರೆದ್ರು. ಬಳಿಕ 2-3 ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಂತು ದೇವರಿಗೆ ನಮಿಸಿದ್ರು. ಭಕ್ತರಿಗೆ ತೀರ್ಥ ಪ್ರಸಾದ ಹಾಗೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದ್ರು. ನವೀನ್, TV9, ದೇವನಹಳ್ಳಿ. ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಸಾರಿಗೆ ನೌಕರರ 38 ತಿಂಗಳ ವೇತನ ಹಿಂಬಾಕಿ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಹೀಗಾಗಿ ಇವತ್ತು ಸಿಎಂ ಸಾರಿಗೆ ನೌಕರರ ಜೊತೆ ಸಭೆ ನಡೆಸಿ 14 ತಿಂಗಳ ವೇತನ ನೀಡುವ ಭರವಸೆ ನೀಡಿದ್ದಾರೆ. 2026ರಿಂದ ವೇತನ ಪರಿಷ್ಕರಣೆ ಮಾಡುವ ಬಗ್ಗೆ ತಿಳಿಸಿದ್ದಾರೆ. ಆದರೆ 2024ರಿಂದಲೇ ವೇತನ ಪರಿಷ್ಕರಣೆ ಮಾಡುವಂತೆ ಸಾರಿಗೆ ನೌಕರರ ಸಂಘ ಪಟ್ಟು ಹಿಡಿದಿದೆ. ಡಿಸೆಂಬರ್ 5 ಮತ್ತೆ ಸಭೆ ಕರೆಯಲಾಗಿದೆ. ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಪ್ರಕರಣ ಸಂಬಂಧ ಪೊಲೀಸರು ಹೈದರಾಬಾದ್ನಲ್ಲಿ ಮಾರುವೇಷ ಧರಿಸಿ ದರೋಡೆಕೋರರನ್ನ ಬಂಧಿಸಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಶಕ್ಪುರದಲ್ಲಿ ಟೋಲ್ ಸಿಬ್ಬಂದಿ ವೇಷ ಧರಿಸಿದ್ದ ಪೊಲೀಸರು ದರೋಡೆಕೋರರ ಕಾರು ಚಾಲಕನನ್ನ ಬಂಧಿಸಿದ್ದಾರೆ. ಬಳಿಕ ಆತನಿಂದ ಮಾಹಿತಿ ಪಡೆದು ಹೈದರಾಬಾದ್ನ ಮೆಟ್ರೋ ಸ್ಟೇಷನ್ ಬಳಿ ಚೋರರನ್ನ ಬೇಟೆಯಾಡಿದ್ದಾರೆ. ರಾಜ್ಯದಲ್ಲಿ ಮದ್ಯ ಮಾರಾಟದಲ್ಲಿ ಭಾರೀ ಇಳಿಕೆಯಾಗಿದೆ. 3 ವರ್ಷದ ಅಂಕಿಅಂಶಕ್ಕೆ ಹೋಲಿಸಿದರೆ 30% ಕುಸಿತವಾಗಿದೆ. 2024ರಲ್ಲಿ 278.79 ಲಕ್ಷ ಬಾಕ್ಸ್ ಬಿಯರ್ ಮಾರಾಟ ಆಗಿತ್ತು. ಆದರೆ 2025ರಲ್ಲಿ 227.62 ಲಕ್ಷ ಬಾಕ್ಸ್ ಮಾತ್ರ ಬಿಯರ್ ಸೇಲ್ ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮದ್ಯದ ದರ ಏರಿಕೆಯಾಗಿದೆ. ಸರ್ಕಾರ 6-7 ಬಾರಿ ಮದ್ಯದ ದರ ಏರಿಸಿದೆ. ಇದರಿಂದಾಗಿ ಮದ್ಯ ಮಾರಾಟ ಇಳಿಕೆ ಆಗಿದ್ದು ದರ ಕಡಿಮೆ ಮಾಡುವಂತೆ ಮದ್ಯಪ್ರಿಯರು ಒತ್ತಾಯಿಸಿದ್ದಾರೆ.